ಜ್ವರ, ಕಣ್ಣಿನ ಹಿಂದೆ ನೋವು, ಕೈಕಾಲು ನೋವು ಬಂದರಷ್ಟೇ ಡೆಂಗಿ ಅಂತ ಡಿಸೈಡ್ ಆಗಬೇಡಿ. ಯಾಕಂದರೆ ರಾಜಧಾನಿಯಲ್ಲಿ ಡೆಂಗಿ ಸೈಲೆಂಟ್ ಆಗಿ ಆಟ ಶುರು ಮಾಡಿದೆ. ಈ ಬಗ್ಗೆ ವೈದ್ಯರು ಸಹ ಎಚ್ಚರಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಗುಣಲಕ್ಷಣಗಳಿಲ್ಲದೆ ಡೆಂಗಿ ಬಗ್ಗೆ ವೈದ್ಯರ ಎಚ್ಚರಿಕೆ. ರಾಜ್ಯದಲ್ಲಿ ಈ ವರ್ಷ ನಿರೀಕ್ಷೆಗೂ ಮೀರಿ ಏರಿಕೆ ಕಾಣ್ತಿರೋ ಡೆಂಗಿ ಪ್ರಕರಣಗಳು ಜನರ ಜೀವ ಹಿಂಡಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ದಾಖಲೆಯ ಪ್ರಮಾಣದಲ್ಲಿ ಡೆಂಗಿ ಕೇಸ್ ದಾಖಲಾಗಿದೆ. ರಾಜ್ಯದಲ್ಲಿ ಕಳೆದ 24 ಗಂಟೆಗಳಲ್ಲಿ 469 ಪಾಸಿಟಿವ್ ಪ್ರಕರಣ ದಾಖಲಾಗಿದ್ದು, ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 469ಕ್ಕೆ ಏರಿಕೆಯಾಗಿದೆ. ಇಷ್ಟೆಲ್ಲ ಆತಂಕದ ಮಧ್ಯೆ ಇದೀಗ ಯಾವುದೇ ಗುಣಲಕ್ಷಣಗಳನ್ನ ನೀಡದೆ ಡೆಂಗಿ ಒಕ್ಕರಿಸಿಕೊಳ್ತಿದೆ. ಹೆಮ್ಮಾರಿ ಡೆಂಗಿ ಜ್ವರ ಈ ವರ್ಷ ಎಸಿಂಪ್ಟಮ್ಯಾಟಿಕ್ ರೂಪದಲ್ಲಿ ಪತ್ತೆಯಾಗ್ತಿದೆ. ಆದರೆ ಸಿಲಿಕಾನ್ ಸಿಟಿಯಲ್ಲಿ ಆರೋಗ್ಯದ ಬಗ್ಗೆ ಜನರ ದಿವ್ಯ ನಿರ್ಲಕ್ಷ್ಯ ಕಂಡು ಬರ್ತಿದೆ. ಸಣ್ಣ ತಲೆನೋವು, ಜ್ವರ ಅಂತ ನಿರ್ಲಕ್ಷ್ಯ ಮಾಡಬೇಡಿ ಅಂತಿದ್ದಾರೆ ವೈದ್ಯರು. ಸದ್ಯ ಆಸ್ಪತ್ರೆಗೆ ಬರೋ 50% ಜನರಿಗೆ ಯಾವುದೇ ರೋಗ ಲಕ್ಷಣಗಳಿಲ್ಲದೆ ಡೆಂಗಿ ಪಾಸಿಟಿವ್ ಬರ್ತಿರೋದು ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ಮಕ್ಕಳಲ್ಲಿ ಮತ್ತು ಈ ವಯೋವೃದ್ಧರಲ್ಲಿ ಮತ್ತು ಯಾರಿಗೆ ಶುಗರ್ ಇರುತ್ತೋ, ಅಂದರೆ ಡಯಾಬಿಟಿಸ್ ಇರುತ್ತೋ, ಮತ್ತು ಕ್ಯಾನ್ಸರ್ ಇರುತ್ತೋ, ಈ ರೋಗ ನಿರೋಧಕ ಶಕ್ತಿ ಯಾವ ಪೇಷಂಟ್ಸಲ್ಲಿ ಕಡಿಮೆ ಆಗಿರುತ್ತೋ ಅಂಥ ಪೇಷಂಟ್ಸಲ್ಲಿ ಅದರ ಸಿವಿಯಾರಿಟಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಂಥವ್ರಿಗೆ ನಾವು ಇಂಟೆನ್ಸಿವ್ ಆಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ಅಂದರೆ ಆ ಕಾಯಿಲೆಗೆ ತಕ್ಕಂಗೆ ಹೆಚ್ಚಿನ ಆಸಕ್ತಿ ವಹಿಸಿ ಅವ್ರನ್ನ ಯಾವ ರೀತಿ ಅಂದರೆ ಬೇರೆ ಪೇಷಂಟ್ಸ್ಗೆ 2 ಅವರ್ಸ್ಗೆ ಒಂದ್ಸಾರಿ ಮಾನಿಟರ್ ಮಾಡಿದ್ರೆ ಇವರು ರೆಗ್ಯುಲರ್ ಮಾನಿಟರಿಂಗ್ ಮಾಡ್ತಾ ಇರ್ತೀವಿ. ಇತ್ತ ಆಸ್ಪತ್ರೆಗೆ ತಡವಾಗಿ ದಾಖಲಾತಿ ಮಾಡಿಕೊಳ್ತಿರುವ ಕಾರಣ ಪ್ಲೇಟ್ಲೆಟ್ಸ್ ಕೂಡ ಕಡಿಮೆ ಆಗ್ತಿದೆ. ಇದು ವೈದ್ಯರಿಗೂ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಪ್ರಿಕಾಷನ್ಸ್ ಅಂತ ಬಂದ್ರೆ ಪ್ರಿಕಾಷನ್ಸ್ ಬರೋದೇ ಮನೆಯಿಂದ ಶುರು ಆಗುತ್ತೆ ಸರ್. ಮನೆ ನೀವು ಹೇಳ್ದಂಗೆ ಎಲ್ಲ ಕಡೆನೂ ಮಸ್ಕಿಟೋ ನೆಟ್ ಹಾಕೊಂಡು ಕಿಟಕಿ ಬಾಗಿಲಿಗೆಲ್ಲ ಹಾಕೊಬೇಕು. ಬೇಸಿಕಲಿ ಮಸ್ಕಿಟೋ ನೆಟ್ ಒಳಗೆ ಮಲಗಬೇಕು. ಯಾವುದೇ ಕಾರಣಕ್ಕೆ ಹೊರಗೆ ಹೋಗ್ಬೇಕಾದ್ರೆ ರಿಪೆಲೆಂಟ್ಸ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಫ್ಯಾಬ್ರಿಕ್ ರಿಪೆಲೆಂಟ್ಸ್ ಅಂತ ಹೇಳ್ತೀವಿ. ಸ್ಲೀವ್ಸ್ ತುದಿಗೆ ಅಥವಾ ಪ್ಯಾಂಟ್ ತುದಿಗೆ ಸ್ಲೀವ್ಸ್ ಫ್ಯಾಬ್ರಿಕ್ ರಿಪೆಲೆಂಟ್ನ ಹಚ್ಕೊಂಡು ಹೋಗ್ಬೇಕು ಬೇಸಿಕಲಿ. ಆಮೇಲೆ ಫುಲ್ ತೋಳ್ ಶರ್ಟು, ಫುಲ್ ತೋಳ್ ಪ್ಯಾಂಟು, ಸಾಕ್ಸು, ಶೂಸ್ ಹಾಕೊಂಡು ಹೋಗ್ಬೇಕು. ಡೆಂಗಿ ಜ್ವರ ಹೊಸ ರೂಪ ಪಡೆಯುವ ಆತಂಕ ಶುರುವಾಗಿದ್ದು, ಸಿಟಿ ಜನ ಈ ಬಗ್ಗೆ ಕೊಂಚ ಎಚ್ಚರ ವಹಿಸಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜ್ವರ, ಕಣ್ಣಿನ ಹಿಂದೆ ನೋವು, ಕೈಕಾಲು ನೋವು ಬಂದರಷ್ಟೇ ಡೆಂಗಿ ಅಂತ ಡಿಸೈಡ್ ಆಗಬೇಡಿ. ಯಾಕಂದರೆ ರಾಜಧಾನಿಯಲ್ಲಿ ಡೆಂಗಿ ಸೈಲೆಂಟ್ ಆಗಿ ಆಟ ಶುರು ಮಾಡಿದೆ. ಈ ಬಗ್ಗೆ ವೈದ್ಯರು ಸಹ ಎಚ್ಚರಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಗುಣಲಕ್ಷಣಗಳಿಲ್ಲದೆ ಡೆಂಗಿ ಬಗ್ಗೆ ವೈದ್ಯರ ಎಚ್ಚರಿಕೆ. ರಾಜ್ಯದಲ್ಲಿ ಈ ವರ್ಷ ನಿರೀಕ್ಷೆಗೂ ಮೀರಿ ಏರಿಕೆ ಕಾಣ್ತಿರೋ ಡೆಂಗಿ ಪ್ರಕರಣಗಳು ಜನರ ಜೀವ ಹಿಂಡಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ದಾಖಲೆಯ ಪ್ರಮಾಣದಲ್ಲಿ ಡೆಂಗಿ ಕೇಸ್ ದಾಖಲಾಗಿದೆ. ರಾಜ್ಯದಲ್ಲಿ ಕಳೆದ 24 ಗಂಟೆಗಳಲ್ಲಿ 469 ಪಾಸಿಟಿವ್ ಪ್ರಕರಣ ದಾಖಲಾಗಿದ್ದು, ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 469ಕ್ಕೆ ಏರಿಕೆಯಾಗಿದೆ. ಇಷ್ಟೆಲ್ಲ ಆತಂಕದ ಮಧ್ಯೆ ಇದೀಗ ಯಾವುದೇ ಗುಣಲಕ್ಷಣಗಳನ್ನ ನೀಡದೆ ಡೆಂಗಿ ಒಕ್ಕರಿಸಿಕೊಳ್ತಿದೆ. ಹೆಮ್ಮಾರಿ ಡೆಂಗಿ ಜ್ವರ ಈ ವರ್ಷ ಎಸಿಂಪ್ಟಮ್ಯಾಟಿಕ್ ರೂಪದಲ್ಲಿ ಪತ್ತೆಯಾಗ್ತಿದೆ. ಆದರೆ ಸಿಲಿಕಾನ್ ಸಿಟಿಯಲ್ಲಿ ಆರೋಗ್ಯದ ಬಗ್ಗೆ ಜನರ ದಿವ್ಯ ನಿರ್ಲಕ್ಷ್ಯ ಕಂಡು ಬರ್ತಿದೆ. ಸಣ್ಣ ತಲೆನೋವು, ಜ್ವರ ಅಂತ ನಿರ್ಲಕ್ಷ್ಯ ಮಾಡಬೇಡಿ ಅಂತಿದ್ದಾರೆ ವೈದ್ಯರು. ಸದ್ಯ ಆಸ್ಪತ್ರೆಗೆ ಬರೋ 50% ಜನರಿಗೆ ಯಾವುದೇ ರೋಗ ಲಕ್ಷಣಗಳಿಲ್ಲದೆ ಡೆಂಗಿ ಪಾಸಿಟಿವ್ ಬರ್ತಿರೋದು ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ಮಕ್ಕಳಲ್ಲಿ ಮತ್ತು ಈ ವಯೋವೃದ್ಧರಲ್ಲಿ ಮತ್ತು ಯಾರಿಗೆ ಶುಗರ್ ಇರುತ್ತೋ, ಅಂದರೆ ಡಯಾಬಿಟಿಸ್ ಇರುತ್ತೋ, ಮತ್ತು ಕ್ಯಾನ್ಸರ್ ಇರುತ್ತೋ, ಈ ರೋಗ ನಿರೋಧಕ ಶಕ್ತಿ ಯಾವ ಪೇಷಂಟ್ಸಲ್ಲಿ ಕಡಿಮೆ ಆಗಿರುತ್ತೋ ಅಂಥ ಪೇಷಂಟ್ಸಲ್ಲಿ ಅದರ ಸಿವಿಯಾರಿಟಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಂಥವ್ರಿಗೆ ನಾವು ಇಂಟೆನ್ಸಿವ್ ಆಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ಅಂದರೆ ಆ ಕಾಯಿಲೆಗೆ ತಕ್ಕಂಗೆ ಹೆಚ್ಚಿನ ಆಸಕ್ತಿ ವಹಿಸಿ ಅವ್ರನ್ನ ಯಾವ ರೀತಿ ಅಂದರೆ ಬೇರೆ ಪೇಷಂಟ್ಸ್ಗೆ 2 ಅವರ್ಸ್ಗೆ ಒಂದ್ಸಾರಿ ಮಾನಿಟರ್ ಮಾಡಿದ್ರೆ ಇವರು ರೆಗ್ಯುಲರ್ ಮಾನಿಟರಿಂಗ್ ಮಾಡ್ತಾ ಇರ್ತೀವಿ. ಇತ್ತ
ಆಸ್ಪತ್ರೆಗೆ ತಡವಾಗಿ ದಾಖಲಾತಿ ಮಾಡಿಕೊಳ್ತಿರುವ ಕಾರಣ ಪ್ಲೇಟ್ಲೆಟ್ಸ್ ಕೂಡ ಕಡಿಮೆ ಆಗ್ತಿದೆ. ಇದು ವೈದ್ಯರಿಗೂ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಪ್ರಿಕಾಷನ್ಸ್ ಅಂತ ಬಂದ್ರೆ ಪ್ರಿಕಾಷನ್ಸ್ ಬರೋದೇ ಮನೆಯಿಂದ ಶುರು ಆಗುತ್ತೆ ಸರ್. ಮನೆಯಿಂದ ನೀವು ಹೇಳ್ದಂಗೆ ಎಲ್ಲ ಕಡೆನೂ ಮಚ್ಕುಟೆ ನೆಟ್ ಹಾಕೊಬೇಕು, ಕಿಟಕಿ ಬಾಗಿಲಿಗೆಲ್ಲ ಹಾಕೊಬೇಕು. ಬೇಸಿಕಲಿ ಮಚ್ಕುಟೆ ನೆಟ್ಟೊಳಗೆ ಮಲಗಬೇಕು. ಯಾವುದೇ ಕಾರಣಕ್ಕೆ ಹೊರಗೆ ಹೋಗ್ಬೇಕಾದ್ರೆ ರಿಪೆಲೆಂಟ್ಸ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಫ್ಯಾಬ್ರಿಕ್ ರಿಪೆಲೆಂಟ್ಸ್ ಅಂತ ಹೇಳ್ತೀವಿ. ಸ್ಲೀವ್ಸ್ ತುದಿಗೆ ಅಥವಾ ಪ್ಯಾಂಟ್ ತುದಿಗೆ ಸ್ಲೀವ್ಸ್ ಫ್ಯಾಬ್ರಿಕ್ ರಿಪೆಲೆಂಟ್ನ ಹಚ್ಕೊಂಡು ಹೋಗ್ಬೇಕು ಬೇಸಿಕಲಿ. ಆಮೇಲೆ ಫುಲ್ ತೋಳ್ ಶರ್ಟು, ಫುಲ್ ತೋಳ್ ಪ್ಯಾಂಟು, ಸಾಕ್ಸು, ಶೂಸ್ ಹಾಕೊಂಡು ಹೋಗ್ಬೇಕು. ಡೆಂಗಿ ಜ್ವರ ಹೊಸ ರೂಪ ಪಡೆಯುವ ಆತಂಕ ಶುರುವಾಗಿದ್ದು, ಸಿಟಿ ಜನ ಈ ಬಗ್ಗೆ ಕೊಂಚ ಎಚ್ಚರ ವಹಿಸಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜ್ವರ, ಕಣ್ಣಿನ ಹಿಂದೆ ನೋವು, ಕೈಕಾಲು ನೋವು ಬಂದರಷ್ಟೇ ಡೆಂಗಿ ಅಂತ ಡಿಸೈಡ್ ಆಗಬೇಡಿ. ಯಾಕಂದರೆ ರಾಜಧಾನಿಯಲ್ಲಿ ಡೆಂಗಿ ಸೈಲೆಂಟ್ ಆಗಿ ಆಟ ಶುರು ಮಾಡಿದೆ. ಈ ಬಗ್ಗೆ ವೈದ್ಯರು ಸಹ ಎಚ್ಚರಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಗುಣಲಕ್ಷಣಗಳಿಲ್ಲದೆ ಡೆಂಗಿ ಬಗ್ಗೆ ವೈದ್ಯರ ಎಚ್ಚರಿಕೆ. ರಾಜ್ಯದಲ್ಲಿ ಈ ವರ್ಷ ನಿರೀಕ್ಷೆಗೂ ಮೀರಿ ಏರಿಕೆ ಕಾಣ್ತಿರೋ ಡೆಂಗಿ ಪ್ರಕರಣಗಳು ಜನರ ಜೀವ ಹಿಂದಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ದಾಖಲೆಯ ಪ್ರಮಾಣದಲ್ಲಿ ಡೆಂಗಿ ಕೇಸ್ ದಾಖಲಾಗಿದೆ. ರಾಜ್ಯದಲ್ಲಿ ಕಳೆದ 24 ಗಂಟೆಗಳಲ್ಲಿ 469 ಪಾಸಿಟಿವ್ ಪ್ರಕರಣ ದಾಖಲಾಗಿದ್ದು, ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 469ಕ್ಕೆ ಏರಿಕೆಯಾಗಿದೆ. ಇಷ್ಟೆಲ್ಲ ಆತಂಕದ ಮಧ್ಯೆ ಇದೀಗ ಯಾವುದೇ ಗುಣಲಕ್ಷಣಗಳನ್ನ ನೀಡದೆ ಡೆಂಗಿ ಒಕ್ಕರಿಸಿಕೊಳ್ತಿದೆ. ಹೆಮ್ಮಾರಿ ಡೆಂಗಿ ಜ್ವರ ಈ ವರ್ಷ ಎಸಿಂಪ್ಟಮ್ಯಾಟಿಕ್ ರೂಪದಲ್ಲಿ ಪತ್ತೆಯಾಗ್ತಿದೆ. ಆದರೆ ಸಿಲಿಕಾನ್ ಸಿಟಿಯಲ್ಲಿ ಆರೋಗ್ಯದ ಬಗ್ಗೆ ಜನರ ದಿವ್ಯ ನಿರ್ಲಕ್ಷ್ಯ ಕಂಡುಬರ್ತಿದೆ. ಸಣ್ಣ ತಲೆನೋವು, ಜ್ವರ ಅಂತ ನಿರ್ಲಕ್ಷ್ಯ ಮಾಡಬೇಡಿ ಅಂತಿದ್ದಾರೆ ವೈದ್ಯರು. ಸದ್ಯ ಆಸ್ಪತ್ರೆಗೆ ಬರೋ 50% ಜನರಿಗೆ ಯಾವುದೇ ರೋಗ ಲಕ್ಷಣಗಳಿಲ್ಲದೆ ಡೆಂಗಿ ಪಾಸಿಟಿವ್ ಬರ್ತಿರೋದು ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ಮಕ್ಕಳಲ್ಲಿ ಮತ್ತು ಈ ವಯೋವೃದ್ಧರಲ್ಲಿ ಮತ್ತು ಯಾರಿಗೆ ಶುಗರ್ ಇರುತ್ತೋ, ಅಂದರೆ ಡಯಾಬಿಟಿಸ್ ಇರುತ್ತೋ, ಮತ್ತು ಕ್ಯಾನ್ಸರ್ ಇರುತ್ತೋ, ಈ ರೋಗ ನಿರೋಧಕ ಶಕ್ತಿ ಯಾವ ಪೇಷಂಟ್ಸಲ್ಲಿ ಕಡಿಮೆ ಆಗಿರುತ್ತೋ ಅಂಥ ಪೇಷಂಟ್ಸಲ್ಲಿ ಅದರ ಸಿವಿಯಾರಿಟಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಂಥವ್ರಿಗೆ ನಾವು ಇಂಟೆನ್ಸಿವ್ ಆಗಿ ಮಾನಿಟ್ರ್ ಮಾಡ್ತಾ ಇರ್ತೀವಿ. ಅಂದರೆ ಆ ಕಾಯಿಲೆಗೆ ತಕ್ಕಂಗೆ ಹೆಚ್ಚಿನ ಆಸಕ್ತಿ ವಹಿಸಿ ಅವ್ರನ್ನ ಯಾವ ರೀತಿ ಅಂದರೆ ಬೇರೆ ಪೇಷಂಟ್ಸ್ಗೆ 1-2 ಅವರ್ಸ್ ಒಂದ್ಸಾರಿ ಮಾನಿಟ್ರ್ ಮಾಡಿದ್ರೆ ಇವರು ರೆಗ್ಯುಲರ್ ಮಾನಿಟ್ರಿಂಗ್ ಮಾಡ್ತಾ ಇರ್ತೀವಿ. ಇತ್ತ ಆಸ್ಪತ್ರೆಗೆ ತಡವಾಗಿ ದಾಖಲಾತಿ ಮಾಡಿಕೊಳ್ತಿರುವ ಕಾರಣ ಪ್ಲೇಟ್ಲೆಟ್ಸ್ ಕೂಡ ಕಡಿಮೆ ಆಗ್ತಿದೆ. ಇದು ವೈದ್ಯರಿಗೂ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಪ್ರಿಕಾಷನ್ಸ್ ಅಂತ ಬಂದ್ರೆ ಪ್ರಿಕಾಷನ್ಸ್ ಬರೋದೇ ಮನೆಯಿಂದ ಶುರು ಆಗುತ್ತೆ ಸರ್. ಮನೆಯಿಂದ ನೀವು ಹೇಳ್ದಂಗೆ ಎಲ್ಲ ಕಡೆನೂ ಮಚ್ಕುಟೆ ನೆಟ್ ಹಾಕೊಬೇಕು, ಕಿಟಕಿ ಬಾಗಿಲಿಗೆಲ್ಲ ಹಾಕೊಬೇಕು. ಬೇಸಿಕಲಿ ಮಚ್ಕುಟೆ ನೆಟ್ಟೊಳಗೆ ಮಲಗಬೇಕು. ಯಾವುದೇ ಕಾರಣಕ್ಕೆ ಹೊರಗೆ ಹೋಗ್ಬೇಕಾದ್ರೆ ರಿಪೆಲೆಂಟ್ಸ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಫ್ಯಾಬ್ರಿಕ್ ರಿಪೆಲೆಂಟ್ಸ್ ಅಂತ ಹೇಳ್ತೀವಿ. ಸ್ಲೀವ್ಸ್ ತುದಿಗೆ ಅಥವಾ ಪ್ಯಾಂಟ್ ತುದಿಗೆ ಸ್ಲೀವ್ಸ್ ಫ್ಯಾಬ್ರಿಕ್ ರಿಪೆಲೆಂಟ್ನ ಹಚ್ಕೊಂಡು ಹೋಗ್ಬೇಕು ಬೇಸಿಕಲಿ. ಆಮೇಲೆ ಫುಲ್ ತೋಳ್ ಶರ್ಟು, ಫುಲ್ ತೋಳ್ ಪ್ಯಾಂಟು, ಸಾಕ್ಸು, ಶೂಸ್ ಹಾಕೊಂಡು ಹೋಗ್ಬೇಕು. ಡೆಂಗಿ ಜ್ವರ ಹೊಸ ರೂಪ ಪಡೆಯುವ ಆತಂಕ ಶುರುವಾಗಿದ್ದು, ಸಿಟಿ ಜನ ಈ ಬಗ್ಗೆ ಕೊಂಚ ಎಚ್ಚರ ವಹಿಸಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.